ನೈಸರ್ಗಿಕ ಕೃಷಿ ಇದು ನಮ್ಮೆಲ್ಲರ ಆರೋಗ್ಯದ ಮೂಲನಾ? ನಾವು ತಿನ್ನೋ ಆಹಾರಕ್ಕೂ ನಮ್ಮ ಆರೋಗ್ಯಕ್ಕೂ ಒಂದು ನೇರವಾದ ಸಂಬಂಧ ಇದೆ. ಬನ್ನಿ, ಈ ವಿಶ್ಲೇಷಣೆಯಲ್ಲಿ ಅದನ್ನೇ ಅರ್ಥ ಮಾಡ್ಕೊಳ್ಳೋಣ. ಒಂದು ಕ್ಷಣ ಯೋಚನೆ ಮಾಡಿ, ನಾವು ಪ್ರತಿದಿನ ತಿಂತೀವಲ್ಲ ಆ ಊಟ, ಅದು ನಿಜವಾಗ್ಲೂ ನಮಗೆ ಆರೋಗ್ಯ ಕೊಡ್ತಾ ಇದೆಯಾ? ಅಥವಾ ನಮಗೆ ಗೊತ್ತೇ ಆಗದ ಹಾಗೆ ನಿಧಾನವಾಗಿ ನಮ್ಮನ್ನ ರೋಗದ ಕೂಪಕ್ಕೆ ತಳ್ಳುತ್ತಿದೆಯಾ? ಈ ಪ್ರಶ್ನೆ ನಿಜಕ್ಕೂ ನಮ್ಮೆಲ್ಲರನ್ನೂ ಕಾಡಬೇಕಾದ್ದು. ಸರಿ, ಈ ಇಡೀ ವಿಷಯವನ್ನ ನಾವು ಹಂತ ಹಂತವಾಗಿ ಅರ್ಥ ಮಾಡ್ಕೊಳ್ಳೋಣ. ಮೊದಲಿಗೆ ಇವತ್ತಿನ ಬಿಕ್ಕಟ್ಟು ಏನು ಅಂತ ನೋಡೋಣ. ಆಮೇಲೆ ನೈಸರ್ಗಿಕ ಕೃಷಿ ಅಂದ್ರೆ ಏನು, ಹಾಗೆಯೇ 3 ಬೇರೆ ಬೇರೆ ಕೃಷಿ ವಿಧಾನಗಳನ್ನ ಹೋಲಿಸಿ ನೋಡೋಣ. ಮತ್ತು ಕೊನೆಯಲ್ಲಿ ಒಂದು ದೊಡ್ಡ ಚಿತ್ರಣವನ್ನ ಗಮನಿಸೋಣ. ಮೊದಲಿಗೆ ಇವತ್ತಿನ ಬಿಕ್ಕಟ್ಟು ನೋಡಿ. ಈ ಸಮಸ್ಯೆ ಬರೀ ರೈತರ ಹೊಲದಲ್ಲಿ ಮಾತ್ರ ಇಲ್ಲ, ನಿಮ್ಮೆಲ್ಲರ ಮನೆ ಬಾಗಿಲಿಗೆ ಬಂದು ನಿಂತಿದೆ. ಈ ಸ್ಲೈಡ್ ನೋಡಿ, ಇದು ತುಂಬಾನೇ ಮುಖ್ಯ. ಒಂದ್ ಕಡೆ ರೈತನ ಕಥೆ ನೋಡಿ. ಕೃಷಿ ಖರ್ಚು ಆಕಾಶಕ್ಕೆ ಮುಟ್ಟಿದೆ. ಗೊಬ್ಬರ, ಕೀಟನಾಶಕ ಅಂತೆಲ್ಲ ದುಬಾರಿ. ಮಣ್ಣು ಸತ್ವ ಕಳಕೊಂಡಿದೆ. ಆದ್ರೆ ಆದಾಯ ಮಾತ್ರ ಅಲ್ಲೇ ನಿಂತಿದೆ. ಇನ್ನೊಂದ್ ಕಡೆ ನಿಮ್ಮ ಕಥೆ. ಕ್ಯಾನ್ಸರ್, ಶುಗರ್, ಬಿಪಿ, ಥೈರಾಯ್ಡ್ನಂತಹ ಸಮಸ್ಯೆಗಳು ಜಾಸ್ತಿಯಾಗ್ತಿವೆ. ಅಷ್ಟೇ ಅಲ್ಲ, ಚಿಕ್ಕ ಮಕ್ಕಳಲ್ಲೂ ಅಲರ್ಜಿಗಳು ಕಾಣಿಸ್ಕೊಳ್ತಾ ಇವೆ. ಹಾಗಿದ್ರೆ ಇವೆರಡಕ್ಕೂ ಏನಾದರೂ ಸಂಬಂಧ ಇದೆಯಾ? ನಾವು ಇವತ್ತು ಮಾಡ್ತಿರೋ ಈ ಆಧುನಿಕ ಕೃಷಿ ಪದ್ಧತಿಗಳೇ ಈ ಎಲ್ಲಾ ಅನಾಹುತಗಳಿಗೆ ಮೂಲ ಕಾರಣನಾ? ಸರಿ, ಸಮಸ್ಯೆಯ ಬಗ್ಗೆ ಮಾತಾಡಿದಾಯ್ತು. ಹಾಗಿದ್ರೆ ಇದಕ್ಕೆ ಪರಿಹಾರ ಏನು? ಇಲ್ಲೇ ನೋಡಿ ನೈಸರ್ಗಿಕ ಕೃಷಿಯ ಪರಿಕಲ್ಪನೆ ಬರೋದು. ಇದರ ಮೂಲ ತತ್ವವೇ ಪ್ರಕೃತಿಯ ಜೊತೆ ಯುದ್ಧ ಮಾಡೋದಲ್ಲ, ಅದರ ಜೊತೆ ಸೇರಿ ಕೆಲಸ ಮಾಡೋದು. ಹಾಗಿದ್ರೆ ಏನಿದು ನೈಸರ್ಗಿಕ ಕೃಷಿ? ತುಂಬಾನೇ ಸರಳ. ಪ್ರಕೃತಿ ಜೊತೆ ಜಗಳ ಮಾಡೋದು ಬಿಟ್ಟು ಅದ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡು ಅದ್ರ ಜೊತೆಯಲ್ಲೇ ಬೆಳೆ ತೆಗೆಯೋದು ಅಷ್ಟೇ. ಇದರ ಮೂಲ ತತ್ವಗಳನ್ನ ನೋಡಿದ್ರೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ನೋಡಿ, ಇಲ್ಲಿ ಯಾವುದೇ ರಾಸಾಯನಿಕ ಗೊಬ್ಬರಗಳಿಲ್ಲ, ವಿಷಕಾರಿ ಕೀಟನಾಶಕಗಳಿಗೆ ಜಾಗನೇ ಇಲ್ಲ. ಅಷ್ಟೇ ಅಲ್ಲ, ಹೊರಗಿಂದ ಏನನ್ನೂ ತಂದು ಹಾಕೋ ಅವಶ್ಯಕತೆನೇ ಇಲ್ಲ. ಇದು ಪೂರ್ತಿಯಾಗಿ ಮಣ್ಣು, ಸಣ್ಣ ಸಣ್ಣ ಜೀವಿಗಳು, ಗಾಳಿ, ನೀರು ಮತ್ತೆ ಸೂರ್ಯನ ಬೆಳಕಿನ ಮೇಲೆನೆ ನಿಂತಿರೋದು. ಹಾಗಾದ್ರೆ ಇದರ ಅಂತಿಮ ಗುರಿ ಏನು? ಒಂದೇ ಒಂದು ಗುರಿ: ಮಣ್ಣಿಗೆ ಅದರ ಸಹಜವಾದ ಜೀವಶಕ್ತಿಯನ್ನ ಮತ್ತೆ ವಾಪಸ್ ಕೊಡೋದು. ಓಕೆ, ಈಗ ವಿಷಯ ಇನ್ನೂ ಸ್ಪಷ್ಟ ಆಗ್ಬಿಟ್ಟು ಅಂದ್ರೆ ನಾವಿರೋ 3 ಮುಖ್ಯವಾದ ಕೃಷಿ ವಿಧಾನಗಳನ್ನ ಒಂದಕ್ಕೊಂದು ಹೋಲಿಸಿ ನೋಡ್ಬಿಡೋಣ. ಈ ಟೇಬಲ್ ಇದು ಇಡೀ ಕಥೆಯನ್ನೇ ಹೇಳುತ್ತೆ ನೋಡಿ. ಮೊದಲ್ನೇಗೆ ರಾಸಾಯನಿಕ ಕೃಷಿ. ಅಬ್ಬಾ, ಸಿಕ್ಕಾಪಟೆ ಖರ್ಚು, ಸಾಲದ ಹೊರೆ, ಕೊನೆಗ್ ಸಿಗೋದು ವಿಷ ಇರೋ ಊಟ ಮತ್ತೆ ಹಾಳಾದ ಮಣ್ಣು. ಅಂದ್ರೆ ಇವತ್ತು ಲಾಭ ಅನ್ಸಿದ್ರೂ ನಾಳೆ ದೊಡ್ಡ ನಷ್ಟ. ಆಮೇಲೆ ಆರ್ಗ್ಯಾನಿಕ್. ಇದು ಒಂದ್ ರೀತಿ ಮಧ್ಯದ ದಾರಿ. ಪರವಾಗಿಲ್ಲ, ಆದ್ರೆ ಖರ್ಚು ಇಲ್ಲೂ ಜಾಸ್ತಿನೇ. ಆದ್ರೆ ಈ ಕಡೆ ನೋಡಿ, ನೈಸರ್ಗಿಕ ಕೃಷಿ. ಖರ್ಚು ಸುಮಾರು 80–90% ಕಡಿಮೆ ಆಗತ್ತೆ. ಮಣ್ಣು ಮತ್ತೆ ಜೀವಂತ ಆಗತ್ತೆ. ಹಾಗೂ ಆಹಾರವಂತೂ ಪೂರ್ತಿ ವಿಷಮುಕ್ತ. ಇದು ಬರೀ ಒಂದು ಪರ್ಯಾಯ ಅಲ್ಲ, ಇದೇ ಸಂಪೂರ್ಣ ಪರಿಹಾರ ಅಂತ ಅನ್ಸಲ್ವಾ? ಇಲ್ಲಿಂದ ಮುಂದೆ ನಾವು ಮಾತಾಡೋದು ಬರೀ ಕೃಷಿ ಪದ್ಧತಿಗಳ ಬಗ್ಗೆ ಅಲ್ಲ. ಇದು ಅದಕ್ಕಿಂತ ತುಂಬಾನೇ ದೊಡ್ಡದು. ಇದು ಒಂಥರ ನಮ್ಮ ಮೂಲಕ್ಕೆ ವಾಪಸ್ ಹೋಗೋದರ. ಯಾಕಂದ್ರೆ ನೈಸರ್ಗಿಕ ಕೃಷಿ ಅನ್ನೋದು ಬರೀ ಒಂದು ಮೆಥಡ್ ಅಲ್ಲ, ಅದೊಂದು ಜೀವನ ದರ್ಶನ. ನೋಡಿ, ನೈಸರ್ಗಿಕ ಕೃಷಿ ಏನನ್ನೆಲ್ಲ ಉಳಿಸುತ್ತೆ ಅಂತ. ಇದು ಮಣ್ಣನ್ನ ಕಾಪಾಡುತ್ತೆ, ನೀರನ್ನ ಕಾಪಾಡುತ್ತೆ, ನಮ್ಮ ದೇಶಿ ಹಸುಗಳ ಸಂಸ್ಕೃತಿಯನ್ನ ಉಳಿಸುತ್ತೆ, ರೈತನಿಗೆ ಸ್ವಾಭಿಮಾನ ಕೊಡುತ್ತೆ, ಹಾಗೂ ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಕುಟುಂಬದ ಆರೋಗ್ಯವನ್ನ ರಕ್ಷಿಸುತ್ತೆ. ಅದಕ್ಕೆ ಹೇಳೋದು, ಇದು ಕೇವಲ ಒಂದು ಕೃಷಿ ಪದ್ಧತಿಯಲ್ಲ, ಇದೊಂದು ಜೀವನ ಶೈಲಿ. ಒಂದು ಕ್ಷಣ ನಮ್ಮ ಅಜ್ಜಾಜ್ಜಿ ಕಾಲಕ್ಕೆ ಹೋಗಿ ಬರೋಣ. ಆಗ ಊಟ ಶುದ್ಧವಾಗಿತ್ತು, ಹೊಲಗದ್ದೆಗಳು ಆರೋಗ್ಯವಾಗಿದ್ವು, ರೋಗ ರುಜಿನಗಳು ಕಮ್ಮಿ ಇದ್ವು. ಆದ್ರೆ ಇವತ್ತಿನ ಪರಿಸ್ಥಿತಿ ನೋಡಿ, ಹೊಲದಲ್ಲೂ ವಿಷ, ತಟ್ಟೆಯಲ್ಲೂ ವಿಷ, ಕೊನೆಗೆ ನಮ್ಮ ದೇಹದ ಒಳಗೂ ವಿಷ. ಈ ವಿಷದ ಚಕ್ರದಿಂದ ಹೊರಗೆ ಬರೋಕೆ ಇರೋದು ಒಂದೇ ದಾರಿ, ಮತ್ತೆ ನಮ್ಮ ಮೂಲಕ್ಕೆ, ನಮ್ಮ ಪ್ರಕೃತಿಗೆ ಮರಳೋದು. ಸರಿ, ಪರಿಹಾರ ಇದೆ ಅಂತ ಗೊತ್ತಾಯ್ತು. ಆದ್ರೆ ಈ ಬದಲಾವಣೆ ಆಗ್ಬೇಕಂದ್ರೆ, ಇದನ್ನ ನಿಜವಾಗ್ಲೂ ಕಾರ್ಯರೂಪಕ್ಕೆ ತರಬೇಕಂದ್ರೆ ಅದರ ಕೀಲಿಕೈ ಯಾರತ್ರ ಇದೆ? ನೀವೆಲ್ಲ ಏನ್ ಮಾಡ್ಬೋದು? ಖಂಡಿತವಾಗಿಯೂ ಯೋಚನೆ ಮಾಡ್ಬೇಕಾದ ವಿಷಯ.